ಕವಿತಾ, ಇಂದು ನಿನ್ನ ಬಾಳಲ್ಲಿ ಕತ್ತಲು ಕವಿದಂತಾಯಿತು. ಕಮರಿದ ಈ ನಿನ್ನ ಎಂಜಲ ಎಡೆಯನ್ನು ನಿನ್ನ ಗಂಡನಾಗುವ ಶಿವರುದ್ರಗೆ ಅರ್ಪಿಸುತ್ತೀಯೋ? ಆಗಿರುವ ಗಾಯ ಮರೆತು ಸ್ಮಶಾನ ದಾರಿ ಹಿಡಿಯುತ್ತೀಯೋ? ಶಿವರುದ್ರ, ಹಿಂದೆ ನಿನಗೆ ಮಾತು ಕೊಟ್ಟಂತೆ ನಿನ್ನ ಅಕ್ಕಿಯ ಬುಕ್ಕವನ್ನು ಕಿತ್ತು ತಿಂದು ನನ್ನ ಗಂಡಸ್ತಿಗೆಯನ್ನು ತೋರಿಸಿಬಿಟ್ಟೆ. ಇನ್ನು ಮುಂದೆ ಅದೇಗ ಬದುಕಿಯ ಬದುಕು ಮಗನೇ. ಶೀಲವನ್ನು ಕಳೆದುಕೊಂಡ ನಾನು ನನ್ನ ಮಾವನನ್ನ ಮದುವೆಯಾಗಿ ಅವನಿಗೆ ಮೋಸ ಮಾಡಲಿ. ಅವರು ಬರುವಷ್ಟರಲ್ಲಿ ಹೇಗಾದ್ರೂ ಮಾಡಿ ನಾನು ಸತ್ಬಿಡ್ಬೇಕು. ನಾನು ಬದುಕಬಾರ್ದು. ಹೌದು, ಒಂದು ವೇಳೆ ನಾನು ಸತ್ತೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲು. ಹಾಗಾದ್ರೆ ನನಗೆ ಮೋಸ ಮಾಡಿದ ರಾಕ್ಷಸರ ಮೇಲೆ ಸೇರಿ ತೀರಿಸಿಕೊಳ್ಳಬೇಕಾದ್ರೆ ನಾನೀಗ ಏನು ಮಾಡಲಿ? ಹೌದು, ನಡೆದ ಘಟನೆಯನ್ನ ಒಂದು ಚೀಟಿಯಲ್ಲಿ ಬರೆದಿಟ್ಟು ನಾನು ಸಾಯಬೇಕು. ದಯವಿಟ್ಟು ಈ ನಿನ್ನ ದೃಷ್ಟಿ ಕವಿತಾ ಕ್ಷಮಿಸ್ಬಿಡು ಮಾವ, ಕ್ಷಮಿಸ್ಬಿಡು. ನಿನ್ನ ಜೊತೆ ಬಾಳ ಯೋಗ್ಯತೆನ ನಾಡು ಪಡೆದುಕೊಂಡು ಬಂದಿಲ್ಲ ಮಾವ. ಮುಂದಿನ ಚಿಮ್ಮ ಅಂತ ಬಂದಿದ್ರೆ ಮತ್ತೆ ಹುಟ್ಟಿ ನಿನ್ನವಳಾಗಿ ಬದುಕ್ತೀನಿ. ಅಪ್ಪಾಜಿ, ನೀವು ಕೂಡ ನನ್ನನ್ನು ಕ್ಷಮಿಸ್ಬೇಡಿ ಅಪ್ಪ, ಕ್ಷಮಿಸ್ಬೇಡಿ. ಅತ್ತೆ, ನಿಮ್ಮ ಆಸೆಯನ್ನ ಈಡೇರಿಸಿದೆ. ನಾನು ಭಾರತ ಲೋಕಕ್ಕೆ ತೆರಳುತ್ತಾ ನನ್ನನ್ನ ಕ್ಷಮಿಸ್ಬಿಡಿ ಅತ್ತೆ. ಅಮ್ಮ, ನಾನಮ್ಮ ನಿನ್ನ ಮಗಳು ಕವಿತಾ. ನಾನು ಕೂಡ ನಿನ್ನ ಹತ್ರನೇ ಬರ್ತಾ ಇದ್ದೀನಮ್ಮ. ನನ್ನನ್ನ ಕರೆದು ಅಮ್ಮ.
ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನಾಯ್ತು ಅಂತ ಹೇಳಮ್ಮ. ಕವಿತಾ, ಯಾಕಮ್ಮ ಏನಾಯ್ತು? ಹೇಳು ಕವಿತಾ, ಹೇಳು. ಹೇಳು ಕವಿತಾ, ಯಾಕೆ ಈ ರೀತಿ ಏನಾಯ್ತು? ಹೇಳು ಕವಿತಾ, ಹೇಳು. ಅಮ್ಮ, ನೀನಾದ್ರೂ ಹೇಳಮ್ಮ. ಕವಿತಾ, ಏನಾಯ್ತದ ಹೇಳಮ್ಮ. ನಾನು ದೇವಸ್ಥಾನದಿಂದ ಬರ್ಬೇಕಾದ್ರೆ ಈ ರೀತಿ ಆಡ್ತಾ ಇದ್ದಾಳೆ. ಅಕ್ಕ ನಡಿಯಕ್ಕ, ಮೊದಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ಕರೆದುಕೊಂಡು ಹೋದ್ರು ಏನು ಪ್ರಯೋಜನವಾಗ್ಲಾರ್ದು. ನನ್ನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ ಅಮ್ಮ. ಕವಿತಾ, ಏನಾಯ್ತು? ಯಾಕೆ ಅತ್ತೆ? ಅತ್ತೆ, ನನ್ನನ್ನು ಕ್ಷಮಿಸಿ ಅತ್ತೆ. ನಾನೀಗ ವಿಷ ಕುಡಿಯುತ್ತೀನಿ. ಕವಿತಾ, ಯಾಕೆ ಈ ರೀತಿ ಮಾಡಿಕೊಂಡಿ ಕವಿತಾ? ಕವಿತಾ, ನಾನೇನಾದ್ರೂ ನಿನಗೆ ಮೋಸ ಮಾಡಿದರೆ ಹೇಳು ಕವಿತಾ, ಹೇಳು. ನೀವು ಯಾರಿಲ್ಲದ ಸಮಯದಲ್ಲಿ ನನ್ನ ಶಿಲಾಹರಣ ಮಾಡಿಬಿಟ್ಟ. ಕವಿತಾ, ಏನು ನಿನ್ನ ಶೀಲಹರಣ ಮಾಡಿದನ? ಆ ಕಷ್ಟ ಕಿರುಬ ಯಾರಂತ ಹೇಳು ಕವಿತಾ, ಹೇಳು 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 ಕವಿತಾ. ಆ ನಿನ್ನ ಶೀಲಹರಣ ಮಾಡ ಆ ಕೆಟ್ಟ ರಾಕ್ಷಸ ಯಾರಂತ ಹೇಳು. ಕವಿತಾ, ಯಾಕಮ್ಮ ಏನಾಯ್ತು ನಿನಗೆ? ಏಮ್ಮ, ಕವಿತಾ, ನಿನ್ನ ಮೇಲೆ ನಾನು ಬೆಟ್ಟದಷ್ಟು ಪ್ರೀತಿ ಇಟ್ಟುಕೊಂಡಿದ್ದೇನೆ ಕವಿತಾ. ನನ್ನೇ ಒಬ್ಬನ್ನು ಬಿಟ್ಟು ಹೊಂಟಿ ಹೋದೆ ಕವಿತಾ. ಹೇಳು ಕವಿತಾ, ಯಾಕೆ ಈ ರೀತಿ ಮಾಡಿಕೊಂಡೆ? ಆಡು ಹೇಳಿದ್ದು ಸಾಕು. ಈಗ ನಾನು ಯಾರು ನೀನು ಯಾರು ಅಂತ ಸ್ವಲ್ಪ ಹೇಳ ಮಗನ. ಅಕ್ಕಂಡ್ರ ಏಷವ್ ಕೇಳ್ತಾ ಇದ್ದೀರಾ ನೀವು? ಬೆಲ್ಲ ಮಾರೋ ಮಲ್ಲ, ನಾವು ಮುತ್ತು ಮಾರೋ ಮುನ್ನ. ಮಗನ ಜಾಡ್ಸಿ ಹೋದ್ರಿಂದ ಚೆನ್ನ ಇರ್ತೆ ಮಗನ. ಯಪ್ಪ ತಂದೆ, ಈಗ ನಾವು ಏನು ಎಸಕ ಅಂತ ಹೇಳ ನಿನ್ ಟಗರ್ಕೆ. ಅಕ್ಕೆ ಮಂದಿರ ಏಷವ್ ಕೇಳ್ತಾ ಇದ್ದೀರಾ? ನೀವು ಕಾಯಿ ಮಾರೋ ಶೆಟ್ರು, ನಾವು ಗೋವಿಂದ ಭಟ್ರು. ಮತ್ತೆ ನಿಮ್ಮಪ್ಪ? ಅಯ್ಯೋ ಅವ್ರು ಅವಾಗೇ ಹೋಗ್ಬಿಟ್ರು. ಯಪ್ಪ ಉಳ್ಕಂದೆ ಬಾ ಮಗನ. ಎಲ್ಲಿ ನೆನಪಾಡ್ತಾನಂತ ತಿಳ್ಕೊಂಡೆ ಬಾ ಮಗನ ಬಾ. ಅಲ್ಲಿ ನೋಡ್ರಿ, ತಂದೆ ಮಕ್ಕಳು ಈ ಕಡೆ ಬರಕತ್ತಾರ, ನೀನು ಸ್ವಲ್ಪ ಹುಷಾರ. ಬರ್ರಿ ಬರ್ರಿ.
ದೊಡ್ಡ ಸಂತರ ಇರ್ಬೇಕು. ಇರು ನಾನು ವಿಚಾರಿಸಿ ನೋಡ್ತೇನೆ. ಓ ಅಜ್ಜರ, ಓ ಅಜ್ಜರ. ಸರಿಪ ಏ ನನಗೇನು ಗೊತ್ತು ತಂದೆ ಮಗಳ. ಅಜ್ಜರ ಯಾಕ ಸರಿಪ ಅಂತಾರ? ಸ್ವಲ್ಪ ಹತ್ತು ಸರ್ದು ಬಿಡು ಮಗಳ. ಏ ಬುಡ್ಡ, ಈಗ ಸರಿಪ ಅಂದಿದ್ದು ನಮ್ಮ ಗುರುಗಳು ನಿಮಗೆಲ್ಲ ನನಗೆ. ಯಾಕ್ರಿ ಅಜ್ಜಾರ ನಮ್ಮನ್ಯಾಗ ದೂರ ಸರಿರಿ ಸರಿರಿ ಅನ್ನಕತ್ತೀರಿ. ಇಲ್ಲೇ ಬಂದೀವಿ ಎದಕ್ ದೂರ ಸರಿ ಅನ್ನಕತ್ತೀರಿ? ನಮ್ಮಿಂದ ಏನ್ ತಪ್ಪಾಯ್ತು? ಅಯ್ಯೋ ಬಾಲೆ, ಈಗ ನಮ್ಮ ಗುರುಗಳು ಸರಿಪ ಅಂದಿದ್ದು ನಿಮಗೆಲ್ಲ ನನಗೆ. ನಿಮಗ ಮತ್ತೆ ನಿನಗೇನು ದಾಡಿ ಆಗೈತೆ? ಸ್ವಚ್ಛಂಗ ಮೈ ತೊಗೊಂಡು ಬರೋದಿಲ್ಲ ನಿನಗೆ. ಅರೇ ಬುಡ್ಡ, ನಿಮ್ದಕ್ಕೆ ಹೆಂಗೆ ಹೇಳ್ಬೇಕಂತ ನಮ್ದಕ್ಕೆ ಗೊತ್ತೇ ಆಗ್ತಾ ಇಲ್ಲ. ಅದೇನೋ ಅಂತಾರ ನಮ್ಮ ಗುರುಗಳು ನಿಮ್ಮಂತವ್ರಿಗೆ. ಗುರುಗಳೇ, ಕ್ಯಾ ಗುರುಗಳೇ? ಮೂರ್ಖ ಮೂರ್ಖ. ಆ ಮೂರ್ಖ ಇದ್ದಂಗಿದ್ರಿ ನೋಡ್ರಿ. ಅವ್ರು ಸರಿಪ ಅಂದಿದ್ದು ನನಗೆ, ನಿಮಗೆಲ್ಲ. ಏನು ಶಿಶುನಾಳ ಸರಿಪು ಗೋವಿಂದ ಭಟ್ರ? ಯಪ್ಪ ತಪ್ಪಾಯ್ತಂದೆ, ತಪ್ಪಾಯ್ತು ಮಗಳ. ಅಜ್ಜರ ಆಶೀರ್ವಾದ ತಗೋಣ ಬಾರವ. ಏಪ್ಪ ಅಜ್ಜರ ಆಶೀರ್ವಾದ ಮಾಡ್ರಿ. ನಿಮ್ಮವನ ಸ್ವಲ್ಪ ಬುದ್ಧಿಗಿದ್ದೆ ಐತಿಲ್ಲ. ಅಲ್ಲ ಅವ್ರು ಏನು ಹೇಳ್ತಾರ ಅಂದ್ಮೇಲೆ ನೀ ಹಂಗ ಅವ್ರ ಕಾಲಿಗೆ ಬೀಳಾಕೊಂಡಿಲ್ಲ. ಸ್ವಲ್ಪ ಬುದ್ಧಿ ಎಲ್ಲಿಟ್ಟಿನಿಂದ? ಹೌದಲ್ಲ ಹೋ ಮಗಳ, ಇದು ನನಗೆ ಒಳ್ಳೆಯಲ್ಲ ನೋಡ. ಲೇ, ನೀವು ಯಾವ ಡೊಗ್ಗಿ ಸಮಾರ ಅಂತ ಹೇಳ್ತೀರ? ಏನು ಊರಗಳ ಮಂದಿ ಕರೆ ಕಳಿಸಿ ಕಟ್ಟಿಸ್ಬೇಕಲ್ಲ ಮಗನ. ಸರಿಪ ಓರ್ ಗುರುದೇವ, ಈ ಬಾಲಿಗೆ ಸರಿಯಾಗಿ ತಿಳಿಸಿ ಬಾಳು. ನಮ್ಮ ಬಗ್ಗೆ ತಿಳಿಯ ನಾನು ಮನ ಪಡ್ತೇವಳ. ನಾವು ಎಂತ ಸಂತಾನ ಪಡೋ ತಿಳಿತಾ? ಏ ಬಾಲೆ, ಎಲ್ಲಿ ಬಾಲೆ? ನಮ್ಮ ಗುರುಗಳಿಗೆ ಕೋಪವನ್ನ ಬಂದು ಶಾಪವನ್ನ ಕೊಟ್ಟರೆ ನೀ ಚುಚ್ಚಿಯಪ್ಪ ನೀ ನಿಂತ ಜಾಗದಲ್ಲೇ ನಾಯಿ ಮರಿಯಾಗಿ ಹೋಗುವೆ. ಏ ಅಜ್ಜರ ತಪ್ಪಾಯತ್ರಿ ಅಜ್ಜರ, ಹಂಗೆಲ್ಲ ಅನ್ಬೇಡ್ರಿ, ನಿಮ್ಗೆ ಖಾಲಿ ಬೀಳ್ತೀನಿ. ಮಗಳ ನೀನು ಸ್ವಲ್ಪ ಸುಮ್ಮನಿರ, ನಾನು ತಿಳಿಸಿ ಹೇಳ್ತೀನಿ. ಅವರು ಶಿಶುನಾಳ ಶರೀಫು ಗೋವಿಂದ ಭಟ್ರ ಇದಾರ. ಅವ್ರಿಗೆ ಸಿಟ್ಟು ಬಂದವ್ ನಿನ್ನ ನಾಯಿ ಮಾಡಿಬಿಟ್ರ. ಡಮ್ಮಲ್ದಿಂದ ಆಗಸಲ್ದಿಂದ ಇರೋ ನಾಯಿಗಳಲ್ಲ ನಮ್ಮ ಮನೆ ಮುಂದೆ ಟೆಂಟ್ ಆಗ್ತಾವ. ಏನೋ ಮೊದಲಿದ ಚಿಟ್ಟೆ ಕಾಡ್ತಾ ಐತೆ. ಸ್ವಲ್ಪ ಸುಮ್ಮನಿರ್ವಿ ಯವ್ವ. ಅಲ್ಲೇ ನಿನ್ನ ತಲೆಯನ್ನ ಕೂದಲನ್ನ ಬೆಳಗಾಗಿ ಏನು ಗೋರೆ ಕಾಲ್ ಚಾಚಾಕ್ ಬಂದಿ. ನಿನಗೇನು ಸ್ವಲ್ಪ ಬುದ್ಧಿ ಅನ್ನೋದೇ ಕೊಟ್ಟಿಲ್ಲ ದೇವ್ರ. ಇಲ್ಲಿ ಬಾ, ಇಲ್ಲಿ ಯಾರ್ಯಾರು ಅಂದ್ರಿ ಅವರು? ಶಿಶುನಾಳ ಶರೀಫು ಗೋವಿಂದ ಭಟ್ರು. ಅವ್ರು ಸತ್ತು 8 ವರ್ಷ ಆತು ಅಯ್ಯಪ್ಪ. ನಿನಗೆ ಸ್ವಲ್ಪ ಬುದ್ಧಿ ಐತಿಲ್ಲ. ಸತ್ತೋರು ಹೆಂಗ ಎದ್ದು ಬರ್ತಾರ ಅದನ್ನಾರು ವಿಚಾರ ಮಾಡೋ ಮುಂದೆ. ಹೌದಲ್ಲ ವಾ ಮಗಳ, ಇದು ನನಗೆ ಒಳ್ಳೆಲಿಲ್ಲ ನೋಡು. ನಿನ್ನ ತಲೆ ಇದ್ರೆ ಹೊಳಿಬೇಕಾದ. ನೀವು ಯಾವ ಡೊಗ್ಗಿ ಸ್ವಾಮಿಯರ್ ಅಂತ ಹೇಳ್ತೀರ? ಏನು ಊರವ ಮಂದಿ ಕರೆ ಕಳಿಸಿ ಕಟ್ಟಿಸ್ಬೇಕಲ್ಲ ಮಗನ. ಶಿವ 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 ಶಾಂತಂ ಪಾಪಂ ಶಾಂತಂ ಪಾಪಂ. ಅಯ್ಯೋ ದಡ್ಡ ಸಿಕ್ಕಮ್ಮನಿಗೆ ನೀವು ತಿಳ್ಕೊಂಡಾಗ ನಾವು ಗೋವಿಂದ ಬರಲ್ಲ ಶಿಶುನಾಳ ಸರಿಪಜ್ಜ. ಏನ್ ಬೋಲಕತ್ತಿ? ಸರಿಪ ನಾನು ಎಲ್ಲವೂ ತಿಳ್ಕೊಂಡೆ ಬೋಲ್ತಿದ್ದೇನೆ, ನೀವು ಸ್ವಲ್ಪ ಸುಮ್ಮನೆ. ಆಯ್ತು ಗುರುದೇವ. ಮಠ ಕೆಲಸ ಮಾಡ್ರಿ. ಮಠ ಮಂದಿರದಲ್ಲಿ ಸ್ವಾಮಿಗಳು ಸ್ವತ್ತು ಹೋಗ್ತಾರಲ್ಲ, ಮರಿ ಬಿಡೋದಿಲ್ಲ ಅವ್ರ ಹೆಸರು ಮೇಲೆ. ಅದೇ ತರ ನಾನು ಮರಿ ಗೋವಿಂದ ಭಟ್ರು ಅವ್ರು ಶಿಶುನಾಳ ಅಜ್ಜರು. ಹಾ ಯಪ್ಪ, ಇವಾಗ ಉಳ್ಕೊಂಡಿವಿ ನೋಡು. ಅವ್ರು ಮರಿ ಗೋವಿಂದ ಭಟ್ರು, ನಾವು ಮರಿ ಶಿಶುನಾಳ ಸರಿಪಂಚವರು. ನೋಡಪ್ಪ, ನೀವು ನಿಜವಾದ ಸಂತ್ರಿ ಏನಾರ ಆಗಿದ್ರಿ ಅಂದ್ರ ಅವ್ರು ಹೆಂಗ ಗೊಡ್ಡ ಎಮ್ಮಿಗೆ ದುಬ್ಬ ಚಪ್ಪಸಿ ಹಾಲು ಹಿಂಡ್ಯಾರಲ್ಲ, ನೀವು ಹಂಗ ಹಾಲು ಹಿಂಡಿ ತೋರಿಸಿ ಅಂದ್ರೆ ಪವಾಡ ಮಾಡ್ರಿ. ಅವಾಗ ನಾನು ನಿಮ್ಮನ್ನ ನಿಜವಾದ ಸಂತ್ರ ಅಂತ ನಂಬ್ತೀನಿ. ಅಯ್ಯೋ ಹುಚ್ಚೆ, ಇದ್ರಲ್ಲೇನು ಮಹಾಪಾಡು. ಹುಚ್ಚಂತೆ ಅರಿವತ್ತೆ ಮರ. ಅಯ್ಯೋ ಹುಚ್ಚೆ, ಇದ್ರಲ್ಲೇನು ಮಹಾಪಾಡು ಇದೆ, ಧಾರಾಳಾಗಿ ಮಾಡುತ್ತೇನೆ. ಈಗ ಏ ಗುರುಗಳೇ, ಅದು ಮಾಡಿದ್ದು ಶಿಶುನಾಳ ಸರಿಪಂಚವ್ರು ಗೋವಿಂದ ಭಟ್ರು ಅಲ್ಲ. ಸರಿಪಾ, ನೀವು ಸುಮ್ಮಿರ, ಅದನ್ನು ನಾನು ಮಾಡುತ್ತೇನೆ. ಇಲ್ಲ ಗುರುಗಳೇ, ಅದು ಮಾಡಿದ್ದು ಗೋವಿಂದ ಭಟ್ರು ಅಲ್ಲ, ಶಿಶುನಾಳ ಸರಿಪಂಚವ್ರು. ಅಲ್ಲಿ ಇವ್ ಮಗ ಎಷ್ಟು ಹೇಳಿದ್ರೆ ಕೇಳುವಲ್ಲ. ಆಗಲೇ ಅದು ಸರಿಪ, ಅದನ್ನು ನೀನೇ ಮಾಡು. ಏ ಬಾಲೆ, ಬೇಲೂರು ಬಾಲೆ, ಬಾ ಇಲ್ಲಿ ಬಗ್ಗೆ ನಿಲ್ಲು. ದುಬ್ಬ ಸಪುರುಷ ಪವಾಡವನ್ನು ಮಾಡುತ್ತೀವಿ. ಏ ಯಾಕೋ ಹೆಂಗೈತಿ ಮೈಯಾಗ ಮುಲ್ಲ, ಹಳೆ ಮುಲ್ಲ ಅಲ್ಲ. ನನ್ನ ಆನಮನೆ ಬಗ್ಗೆ ನಿಂದ್ರು
ದುಬ್ಬ ಚಪ್ಪರಿಸ್ತೀನಿ ಅಂತ ಹೇಳಕತ್ತಿಲ್ಲ, ನನ್ನ ದನಗೇನ ಮಾಡ್ಕೊಂಡೇ ಅಲ್ಲೇ ನೀನು? ಮತ್ತೆ ನೀವೇ ಬೋಲಿದ್ರಲ್ಲ ಏನು ಬೋಲ್ದೆ? ದೊಬ್ಬ ಸಪ್ರಜೆ ಹಾಲೆಂಡ್ರ ಅಂತ. ನಾ ಹೊಯ್ಕೊ ಅಂದ್ರೆ ಹೊಯ್ಕೋತೇನ್? ಏ ನಿಮ್ಮ ಮೌನ್ ಸಾಮಾನ ಅಲ್ಲಲ್ಲಿ ನಾನು ಎಮ್ಮೆ ಡುಬ್ಬ ಚಪ್ಪರಿಸಿ ಹಾಲಿಣ್ಣ ಅಂತ ಹೇಳಿದ್ದು ಮಗನ. ನಮ್ದು ಹೇಳಿದೆ. ನನ್ನ ಮಗಳು ಡುಬ್ಬ ಚಪ್ಪರಿಸಿ ಅಲ್ಲ, ನನ್ನ ಮಗಳು ಎಮ್ಮೆ ಮಾಡಿ ಏನಲ್ಲೇ ಮಗನ. ಸರಿಪ, ಗುರುಗಳೇ ಮನುಷ್ಯರು ಯಾರು ಎಮ್ಮೆ ಯಾರು ಅಂತ ನಿನಗೆ ಅಷ್ಟು ಅರ್ಥ ಆಗ್ತದೆ. ನಮ್ಮ ಮೂರ್ಖ. ತಪ್ಪಾಯ್ತು ಗುರುದೇವ. ಬಾಯ್. ನೋಡ, ನೀವು ನನಗ ಸಂತ್ರ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರ ನೀವು ಚೆನ್ನಾಗಿ ಸಂಜೆ ಮುಂದೆ ಸಂತೆಯಾಗಿರ್ತಾರಲ್ಲ, ಆ ಸಂತ್ರ ಅನ್ನೋದು ಗೊತ್ತಾಗ್ಬಿಟ್ಟೈತಿ. ಹೋಗ್ಬಿಡು, ನಿಮ್ಮ ಕೈಲಿ ಎಮ್ಮಿ ದುಬ್ಬ ಚಪ್ಪರಿಸಿ ನಿಮ್ಮ ಹಾಲು ಹಿಂಡಾಕಂತೂ ನಿಮ್ಮ ಕೈಲಿ ಆಗುದಿಲ್ಲ. ಆದ್ರೆ ನಾವೊಂದು ಪವಾಡ ಹೇಳ್ತೀನಿ, ಆ ಪವಾಡ ಮಾಡ್ರಿ. ಹೋದ ವಾರ ಸಂತ್ಯಾಗ ನಾನು ಒಂದು ಉಂಗ್ರ ಕಳ್ಕೊಂಡೇನಿ. ಆ ಉಂಗ್ರ ನೀವೇನಾರ ನಿಮ್ಮ ಪವಾಡದಿಂದ ನನ್ನ ಹುಡುಕ್ ಕೊಟ್ರ ನಾ ನಿಮಗೆ ನಿಜವಾದ ಸಂತ್ರ. ಇಲ್ಲ ಅಂದ್ರ ದಂಗೆ ಸಾಂತ್ರ ಅಂತ ತಿಳ್ಕೊಂಡ್ಬಿಡ್ತೀವಿ. ಏನಂತಾರ? ಶಿವನೇ ಚನ್ನ ಬಸವ, ಇದ್ರಲ್ಲೇ ನಮ್ಮ ಇದ್ದೆ. ಈಗ ನಿಮ್ಮ ಕಳೆದಿರೋ ಉಂಗುರ ಹುಡುಕೊಡ್ಬೇಕಾ? ನಾನು ನನ್ನ ಪವಾಡದಿಂದ ನನ್ನ ಕೈಯಾರನೇ ತರ್ತೇನೆ. ಗುರುಜಿ ಏನ್ ಬೋಲಕತ್ತೀರಿ? ಸರಿಪ, ನಾನೆಲ್ಲ ಒಂದೇ ತಿಳ್ಕೊಂಡು ಬೋಲ್ತಿದ್ದೇನೆ. ನೀವು ಸ್ವಲ್ಪ ಸುಮ್ಮರು. ಈ ಗುರುಗಳು ಏನಂತ ಹೇಳಿದ್ರೆ, ನೀವಿಬ್ರು ಕೊಂಡು ಮುಚ್ಚಿ ನಿಂತ್ಕೊಳ್ಳಿ. ಆಯ್ತು ಗುರುಗಳೇ, ಹಂಗೆ ಮಾಡ್ತೀವಿ. ಯವ್ವ ಮಗಳ ಕಣ್ಣು ಮುಚ್ಚವ್ವ, ಮತ್ತೆ ಅಜ್ಜರು ಹೇಳ್ಯಾರ. ಹ್ಞೂ ಅಪ್ಪ, ಇವತ್ತವ್ರು ಏನ್ ಹೇಳ್ತಾರ ಅದನ್ನೆಲ್ಲ ಕೇಳನು. ಯಾಕಂದ್ರೆ ನಮ್ಮ ಉಂಗ್ರ ಸಿಕ್ಕರೆ ಸಾಕಾಗೈತಿ. ಇವತ್ತು ಕಣ್ಣು ಮುಚ್ಕೊಂಡು ನಿಲ್ಲು. ಆಯ್ತಾಯ್ತು. ಮಂಗನ ಮಗನ ಇಲ್ಲಿಂದ ಓಡಿಯಾಕ ಮಸ್ತ್ ಟೈಮ್ ಐತೆ. ಓಡೋಗ ನಡಿ ಇಲ್ಲಿಂದ. ಏಯ್ ಸರಿಪ, ಈ ಗುರುಗಳು ಏನಂತಾರೆ, ನಾವು ಎಂತ ಸಂತರ ಪೌಡ ನೀವು ಸೊಪ್ತಿರು, ಅದನ್ನು ನಾನು ಮಾಡ್ತೇನೆ. ಅದು ನೀವಿಬ್ರು ಕೊಂಡು ಮುಚ್ಚಿ ನಿಂತ್ಕೊಳ್ಳಿ. ಆಯ್ತು ಗುರುಗಳೇ. ಆಯ್ತು ಗುರುಗಳೇ, ಹಂಗೆ ಮಾಡ್ತೀವಿ. ಮಗಳ ಮತ್ತೊಂದರ ಕಣ್ಣು ಮುಚ್ಚವ. ಅಜ್ಜರು ಎಷ್ಟು ಬೇರೆ ಹೇಳ್ತಾರ ಅಷ್ಟು ಬೇರೆ ಮುಚ್ಚಬೇಕ. ನಮಗೆ ಯಾಕಂದ್ರೆ ಉಂಗುರ ಬೇಕು. ಹೌದಪ್ಪ, ಇವತ್ತು ಆಗಿದ್ದಲ್ಲಿ 12 ಅಲ್ಲಿ ನಮ್ಮ ಉಂಗ್ರ ಬೇಕು. ಮುಚ್ಚ, ಕಣ್ಣು ಮುಚ್ಚ. ಮುಚ್ಚು. ಹೋಗ ನಡ್ಲಿ ಇಲ್ಲಿಂದ ಓಡಿಯಾಕ ಮಸ್ತ್ ಟೈಮ್ ಐತೆ. ಲೇ 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 ಬಾರೇ ಇಲ್ಲೇ. ಪುಣ್ಯ ಅಷ್ಟು ಯಾಕೆ ಹೇಳ್ತೀಯ? ಅದು ನಾನಿದ್ದಾಗ ಈಗೇನು ಅವ್ರು ಕಳೆದ್ರು ಉಂಗುರ ತೋರಿಸ್ಬೇಕಾಗಲ್ಲ. ಮಗನ ಸ್ವಲ್ಪ ಟೇರು. ಭಕ್ತರೆ ನಿಧಾನವಾಗಿ ಕೊಂಡು ಬಿಟ್ಟು ನೋಡ್ರಿ. ಹೌದಲ್ಲವ ಮಗಳ, ಇದು ನಿಂದು ಬೇ ಉಂಗ್ರ. ತಪ್ಪಾಯ್ತಾನವ, ತಪ್ಪಾಯ್ತಾನ. ಅಯ್ಯೋ ತಪ್ಪಾತ್ರಿ ಅಜರ, ತಪ್ಪಾತು. ನೀವೇನೋ ಅನ್ನೋ ತಿಳ್ಕೊಲಾರ್ದೆ ನಿಮ್ಮ ಮೇಲೆ ಅನುಮಾನ ಪಟ್ಟಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಹಂಗಾದ್ರ ಕೊಡ್ರಲ್ಲ ನನ್ನ ಉಂಗ್ರನ. ಬಾಲೆ, ಈ ಉಂಗುರವನ್ನು ಬೇರೆ, ಯಾಕಂದ್ರೆ ಅದು ಖಂಡಿತ ಮಾಯವಾಗಿಬಿಡ್ತೈತೆ. ಅಲ್ರಿ ಅಜ್ಜರ ಮಾಯಾಕತ್ತ. ಮತ್ತೆ ಈ ಉಂಗ್ರ ಹೆಂಗ ಹಾಕೋಣ ಹೇಳ್ರಿ. ನಮ್ಮ ಗುರುಗಳು ಇಟ್ಟಾರ ಅಂದ್ರೆ ಈ ಉಂಗ್ರ ಮಾರಿ ಬಂದ ದುಡ್ಡಿನಲ್ಲಿ ಹಾಲಿಂದ ಸ್ಟೋರ್ ಮಾಡಿ ಬರ ನಡಿ. ಸರಿಪ, ನೀ ಸ್ವಲ್ಪ ಸುಮ್ಮರು, ಅದನ್ನು ನಾನು ಹೇಳ್ತೇನೆ. ಯಜಮಾನ್ರೆ, ಇದಕ್ಕೊಂದು ಉಪಯೋಗ ಐತೆ. ನಾನು ನನ್ನ ಕೈಯಾರ ಮಗಳಿನ ಉಂಗುರ ಇಟ್ಟರೆ ಅದು ಖಂಡಿತ ಮಾಯವಾಗೋದಿಲ್ಲ. ಅಯ್ಯೋ, ಯಾರು ಬೇಡ ಅಂತಾರ್ರಿ ಅಜ್ಜರ? ಆಗಿದ್ರೆ ನೀವೇ ಇಟ್ಬಿಡ್ರಿ. ಮಗಳ ಅಜ್ಜರ ಇಡ್ತಾರಂತ ನಿಂತಿಡ್ಸ್ಕೊಂಬಿಡವ್ವ. ನಾನು ನಿಂತಿಡ್ಸ್ಕೊತೀನಿ, ಬಗ್ಗೆ ಇಡ್ಸ್ಕೊಂಡ್ಬಿಡು. ಅಜ್ಜರ, ನಿಮ್ಮ ಕೈಯಿಂದ ನೀವು ಉಂಗ್ರ ಇಡ್ತೀರಿ ಅಂದ್ರೆ ಅದು ನನ್ನ ಭಾಗ್ಯ ರೀ. ಹಂಗಾದ್ರೆ ದಯವಿಟ್ಟು ಈಕಿ ಬಿಡ್ರಲ್ಲ ಉಂಗ್ರನ. ಬಾಲೆ, ಈಗ ಅರ್ಥ ಆಯ್ತಾ ಈ ಸಂತರ ಪವಳ ಎಂತದಂತ? ಕೈ ಕೊಡು, ಉಂಗುರನ ಇಡ್ತೇನೆ. ಮಗಳ ಕೊಡವ್ವ ಕೈ. ಅಜ್ಜರ್ ಇಡ್ತಾರಂತ ನಿಂತಿಡ್ಸ್ಕೊಂಬಿಡ. ಅವ್ನಿಗೆ ಹೇಳು, ಸ್ವಲ್ಪ ನೋವಾಗ್ಲಾರ್ದಂಗೆ ಇಡು ಅಂತ ಹೇಳು. ಗುರುಗಳೇ, ಸ್ವಲ್ಪ ನಿಧಾನಕ್ಕಿಡ್ರಿ. ನನ್ನ ಮಗಳದು ಇನ್ನ ಎಳೆಯ ಚರ್ಮ ಐತಿ. ಮತ್ತೇನಾರ ಆದಿತ್ತ? ಏ ಬಾಳೆ, ಮೈ ಲೂಸು ಬಿಟ್ಟು ನಿಂತೀವ ಸ್ವಲ್ಪ. ನಮ್ಮ ಗುರುಗಳು ಇಟ್ಟಾರ ಅಂದ್ರೆ ನಿಧಾನಕ್ಕೆ ದೂಡ್ತಾರೆ. ಸುಮ್ಮೆಲ್ಲ ಸಾಕ್ಲ ಬಿಟ್ಟು ನಿಂದಿರ್ತೀನಿ. ಓಪನ್ ಆಯ್ತು.
ನೋಡಪ್ಪ ಗುರುಗಳು ಹಿಂಗ್ ಮಾಡಿ ನಿಂತು ಇಡಾಕತ್ತಾರ ಮತ್ತ ನೀ ಹಿಂದೆ ಏನಾರ ಕೆಂತಿಯದಿ ಸುಮ್ಮನೆ ಮಗಳ ಸ್ವಲ್ಪ ನಿಧಾನ ಗಿಡ ಅಂತ ಹೇಳು ಬಗ 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 ಉರಿಯಾಕತ್ತೈತಿ. ಮಗಳ ಸ್ವಲ್ಪ ತಡಕ ಬೇ ಹಿಂಗ ಅರ್ಧಕ್ ಬಿಟ್ರೆ ಹೆಂಗವ ಮಗಳ ನೀನು ಸ್ವಲ್ಪ ತಡಕ ಗುರುಗಳೇ ನೀವ್ ಇಡ್ರಿ ಈ ಗುರುಗಳು ಇಡೋದ್ರೆ ಎಲ್ಲಿ ಇಡ್ಬೇಕು ಪಾಪಿನ ಚೆನ್ನಾಗಿ ಮೀಸಿನ ಬಂದು ಅವ್ರು ಬಂದವ ಅವ್ರು ತಗೊಂಡು ಹೋಗ್ಯಾರ ಬೇರೆಯವ್ರು ಬೇ ಅನುಭವ ಇಲ್ಲಪ್ಪ ಅವು ಗುರುಗಳಿಗೆ ಸಮಾಧಾನ ಸಮಾಧಾನ ಇವಾಗ ಪೂರ ಹೋಯ್ತು ನೋಡ ಮಗಳ ಪೂರ ಹೋಗೈತ ಇಲ್ಲಿ ತೋರ್ಸ್ ನಾನು ನೋಡ್ತೇನೆ ಎಲ್ಲ ಬೇಕೆ ಇಟ್ಟನಲ್ಲವ ಪೂರ ಇಟ್ಟನ ಮತ್ತೆ ಬಟ್ಟಿಗೆ ಇಟ್ಬಿಟ್ಟನಲ್ಲ ನನಗೆ ಪೂರ ಇಟ್ಟನ್ನ ನೀನು ಇನ್ನೊಂದು ಸ್ವಲ್ಪ ಇಲ್ಲಿ ನಿಂತ್ರೆ ಇದಕ್ಕೆ ಬತ್ತಿ ಹೆಚ್ಚಿಡ್ತಾನೆ ಹೆಂಗಿಡ್ತಾನವ್ವ ನಿಂದ ಉಂಗ್ರ ಕಾಕೊಂಡು ಹೋಯ್ತು ನಂದಲ್ಲ ನಮ್ಮ ಗುರುಗಳು ಇಟ್ಟಾರಂದ್ರೆ ಯಾವತ್ತು ಅರ್ಥ ಮಾಡೋದಲ್ಲ ಪೂರನೇ ಇಟ್ಟು ಬಿಡ್ತಾರ ನೋಡ ಪಟ್ಟಿಗೆ ಕಡೆಗೆ ಅವ ಇಲ್ಲಿ ಅಂದ್ರೆ ಬಡ್ಡಿ ಹಚ್ಚಕ್ ನೀ ಅದಿಯಲ್ಲ ಈಗಾರ ಮುಗಿತಿ ನೋಡು ಮಗಳ ಯಪ್ಪ ತಂದೆ ನಿಮ್ಮ ಋಣ ನಾವು ಯಾವತ್ತಿಗೂ ಮರೆದಿಲ್ಲ ಮಗಳ ನಾನು ಸ್ವಲ್ಪ ಗೌಡ್ರ ಮಾರಿ ಕಡೆ ಹೋಗಿ ಬರ್ತೀನೋ ಈ ಸ್ವಾಮೀಜಿಗಳಿಗೆ ದುಡ್ಡು ಕಳ್ಸಾಗಾದ್ರೆ ಗುರುಗಳೇನ ನಿನ್ನ ಹೋಗಿ ಬರ್ತಾನೆ ಹಾಗೆ ಆಗಲಿ ಹೋಗಿ ಬನ್ನಿ ನಿಮ್ಮ ಹಲ್ಕ ನನ್ನ ಮಕ್ಕ ಅಲ್ಲ ನೀವು ಈ ವೇಷ ಹಾಕೊಂಬಂದಿಲ್ಲ ನನ್ನ ಮುಂದೆ ನಿಂತ್ರ ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ರೆ ನೀವಿಬ್ರು ನಾವು ಹೆಂಗಂತ ಕಂಡು ಹಿಡ್ದಿ ಅಷ್ಟು ಗೊತ್ತಾಗಲಾರ್ದಂತ ದಡ್ಡಿ ಅಂತ ತಿಳ್ಕೊಂಡೇನ ನೀನು ಮುತ್ತು ಮಾರೋ ಮುನ್ನ ಇವನು ಬೆಲ್ಲ ಮಾರೋ ಮಲ್ಲ ಅಂತ ನನಗೆ ಆವಾಗಲ ಗೊತ್ತಾಗಿತ್ತ ನಮ್ಮಪ್ಪ ಅದ್ರಂತ ಸುಮ್ಮನೆ ನಾನು ನಾಟಕ ಮಾಡಿದೆ ಅಲ್ಲ ಬಸಂತೆ ನಾವಂತ ನೀನು ಹೆಂಗ ಕಂಡಿಡಿಯ ಅಯ್ಯ ಇಂಥ ವೇಷ ಹಾಕೋ ನನ್ನ ಮಕ್ಕಳು ದಿನ ಒಂದು ಊರಾಗ ಗಂಟು ಬೀಳ್ತಾರೋ ಮಾರಾಯ ನನಗ ಎಷ್ಟು ಮಂದಿಗೆ ನೋಡ್ಲಿಕ್ಕಿಲ್ಲ ನಿಂತ ವೇಷ ಹಾಕಿ ಬೆನ್ ಹತ್ತವ್ರನ್ನ ಆದ್ರೂ ಹೋಗ್ಲಿ ಬಿಡು ಮಲ್ಲ ನಂದ ಉಂಗುರ ನಿನ್ನ ಕೈಯಾಗ ಹೆಂಗ ಸಿಗುತ್ತು ಅನ್ನೋದ ತಿಳಿವಲ್ದ ನನಗ ಹುಚ್ಚೆ ಅಡೇ ಹುಚ್ಚ ಮೊನ್ನೆ ಜಾತ್ರೆ ಗದ್ಲಾಗ ಕೈ ಕೇಳ್ಕೊಂಡು ಹೊಂಟಿವಲ್ಲ ಅವತ್ತು ನಿನ್ನ ಕೈದ ನನ್ನ ಕೈ ಸಿಗಕ್ಕೆ ಮುಡ್ತಿ ಕಂಡ್ರೆ ಕೊಡವ ಅಂತ ಅದನ್ನ ಹಂಗೆ ಇಟ್ಟಂತೆ ಅದು 20 ರೂಪಾಯಿ ಬಂತು ಬಿಡು ಅಂತೂ ಬಹಳ ಬದ್ದೂರ ಗಂಡುಗಳದಿರಪ್ಪ ನೀವು ಮತ್ತೆ ಯಾಕೆ ತಡ ಮಾಡ್ತೀರಿ ಚಾಲು ಮಾಡಿಬಿಡ್ರಿ ನಿಮ್ಮ ಕೆಂತಿನ
ಶಿವರುದ್ರ, ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೆ ನಾನಾ ತರ ಜನರಿಗೆ ಚಳ್ಳೆಯನ್ನು ತಿನ್ನಿಸಿ ಚಟ್ಟಕ್ಕೇರಿಸಿ ಬಂದ ಛಲಗಾರ ಛತ್ರಪತಿಗೆ ಚಾಲೆಂಜ್ ಮಾಡುತ್ತ ಧೈರ್ಯ ಬಂದಿದ್ದ ನಿನಗೆ? ಶಿವರುದ್ರ, ನೀನು ಸಾಕಿ ಬೆಳೆಸಿದ ನಿನ್ನ ಪ್ರೇಮದ ಅರಗಿಳಿಯನ್ನು ನನ್ನ ಕಾಮದ ಪಂಜರಕ್ಕೆ ಸಿಲುಕಿಸಿ ಅದಕ್ಕೆ ನನ್ನದ ಪಾಪದ ಕಾಳನ್ನು ಹಾಕಿ 6 ವಾರದ ರೆಕ್ಕೆಗಳನ್ನು ಕತ್ತರಿಸಾಕಿ ಬಂದಾಯ್ತು ಮಗನೇ. ಏಕೆ ಫ್ಯಾಕ್ಟ್ರಿಯಿಂದ ಬೇಗ ಬಂದು ಬಿಟ್ಟಿಯಲ್ಲ? ನೀನು ಓದಿ ಕೆಲಸ ಮುಗಿಸ್ಕೊ ಬಂದೆ ಅಥವಾ? ಯುದ್ಧಕ್ಕೆ ಹೋದ ಸೈನಿಕ ಎದುರಾಳಿಗೆ ಎದುರಿಗೆ ಮರಳಿ ಬರಬಾರದು. ಕಾಡಿಗೆ ಹೋದ ಬೇಟೆಗಾರ ಯಾವ ಬೇಟೆ ಸಿಗದೆ ಹಿಂತಿರುಗಿ ಮನೆಗೆ ಬರಬಹುದು. ಆದರೆ ಈ ಅಗ್ರಜ ಒಮ್ಮೆ ಕೇಳಿಟ್ಟುಕೊಂಡು ಕಾಲ್ ಕಿತ್ತರೆ ಸಾಕು, ಅದನ್ನು ಮುಗಿಸಿಕೊಂಡು ಮನೆಗೆ ಬರ್ತಾನೆಂದು ನಿಮಗೆ ಗೊತ್ತಿಲ್ಲವೇ? ಕರ್ಕೊಂಡ್ರಿ, ನಾನೇ ಧೀರನೆಂದು ನಮ್ಮ ಗೌಡರನ್ನು ಎದುರುಕೊಂಡಿರುವ ಆ ಶಿವರುದ್ರನ ಪ್ರೇಯಸಿ ಕವಿತಳ ಶೀಲವನ್ನು ಸವಿದು ಸ್ಮಶಾನ ದಾರಿ ತೋರಿಸಿ ಬಂದಿದ್ದೇನೆ. ಅಂದರೆ ನೀನು ಹೇಳೋ ಮಾತು ನಿಜವೇ? ಗೌಡ್ರೆ, ಈ ಲೋಕವನ್ನು ಬೆಳೆಯುವ ಸೂರ್ಯನಾಗ ಪ್ರಚಲಿಸುತ್ತಿರುವ ಈ ಅಗ್ರಜ ಒಮ್ಮೆ ಕಣ್ಣಿಟ್ಟಿರುವ ಹೆಣ್ಣಿನ ಶೀಲವನ್ನು ಸವೆದ ಹಾಗೆ ಬಿಡಲಾರೆಂದು ತಿಳಿದುಕೋ. ಅಗ್ರಜ, ನೀನು ಪುಂಡರಿಗೆ ಕೊಂಡು ಅಂತ ನಿರೂಪಿಸಿ ತೋರಿಸಬಿಟ್ಟೆ. ಅಗ್ರಜ, ನೀನು ಇಂದು ಮಾಡಿದ ಕೆಲಸಕ್ಕೆ ನನಗಾಗೋ ಸಂತೋಷಕ್ಕೆ ನನ್ನ ಮನ ಲಂಗು ಲಗಾಮಿಲ್ಲದ ತರ ಓಡುತ್ತಿದೆ. ಆಯ್ತು ಗೌಡ್ರೆ, ಈಗಲೇ ಹೋಗಿ ತರ್ತೀನಿ. ಗೌಡ್ರೆ,
ಇನ್ನು ಮುಗಿತ್ರಿ ಆ ಮಗಂದ ಕತಿ. ಗಾಣಕ್ಕೆ ಕಟ್ಟಿದ ಗಣಗಣ ಗಣಗಣ ತಿರುಗಿ ಸಾಯ್ಬೇಕ್ರಿ ಆ ಮಗ. ಅಗ್ರಜ, ನೀನು ಇಂದು ಮಾಡಿರೋ ಕೆಲಸಕ್ಕೆ ಏನು ಕೊಟ್ಟರೆ ಕಡಿಮೆ. ಪಡಸಾಲಿ 2 ಲಕ್ಷ ಹಣವನ್ನು ತೆಗೆದುಕೊಂಡು ಬಂದು ಇವರಿಗೆ ಕೊಟ್ಟು ಬಿಡು. ಆಯ್ತ್ರಿ ಗೌಡ್ರಿ, ತರ್ತೀನಿ. ಪಡಸಾಲಿ ನಿಲ್ಲು. ಅಂಗಿಯಲ್ಲಿ ಫಾರ್ಮ್ ಇಸಿಗೆ ಇಟ್ಟಿದ್ದೀನಿ, ತೆಗೆದುಕೊಂಡು ಬಂದು ಎಲ್ಲರಿಗೆ ಹಂಚಿಬಿಡು. ಆಯ್ತ್ರಿ ಗೌಡ್ರೆ, ಹಂಗೆ ಮಾಡ್ತೀನಿ ತಗ. ಲೇ ರಂಗ, ಬಿಸ್ಕಿ ತಗೊಂಡ್ಬಿಡ ನಡೀರಿ. ಗೌಡ್ರಿ, ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ಈಗ ಮಾಡುವ ನನಗೆ ಕೆಲಸಕ್ಕೆ ಹಣವನ್ನು ಕೊಟ್ಟು ಅವಮಾನಿಸಬೇಡಿ ಪ್ಲೀಸ್. ಛೇ 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 ಅಗ್ರಜ, ಅದಕ್ಕೆ ಹೇಗೆ ತಪ್ಪು ತಿಳಿದಿರುವೆ? ನೀನು ಮಾಡಿರೋ ಕೆಲಸಕ್ಕೆ ನಾನು ಸಂತೋಷದಿಂದ ಕೊಡ್ತಾ ಇದ್ದೀನಿ 2 ಲಕ್ಷ ಹಣವನ್ನು. ರಂಗ, ಓ ತಗೊಳಪ್ಪ ತಮ್ಮ, 2 ಲಕ್ಷ ಹಣ ಐತೆ, ತಗೊಂಡು ಮಜಾ ಮಾಡಿಬಿಡು ಮತ್ತೆ. ರಂಗ, ರಂಗ, ಆ ಇಸ್ಕನ್ನು ಎಲ್ಲರಿಗೆ ಹಂಚಿಬಿಡು. ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಆರ್ವಾಣಿನಿ.
ಸಂದೀಪ ಫೋನ್ ಮಾಡಿದ್ದ, ಅವನ ಪರಿಚಯ ನಿನ್ನಿಗೆ ಮುಗಿದಿದೆ ಅಂತೆ. ಅವನು ಇವತ್ತು ಊರಿಗೆ ಬರ್ತೀನಂದು ಅವನೇ ಫೋನ್ ಮಾಡಿ ಹೇಳಿದನು. ಹೌದಾ, ಒಳ್ಳೇದಾದಪ್ಪ. ಅವನೊಬ್ನಾದ್ರೂ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸ ತೆಗೆದುಕೊಂಡ್ರೆ ನಮ್ಗೆ ಅದೇ ಸಂತೋಷ ಅಲ್ವೇನೋ? ಹೌದಕ್ಕ, ಆ ದೇವರ ದಯದಿಂದ ಅವನಿಗೊಂದು ನೌಕರಿ ಸಿಕ್ಕರೆ ನಾವು ಕಷ್ಟ ಬಿದ್ದು ಓದಿಸಿದಕ್ಕೂ ಸಾರ್ಥಕವಾಗುತ್ತದೆ ಅಲ್ವೇನಕ್ಕ? ನೋಡ್ತಾ ಇರೋ ರಾಮಣ್ಣ, ಅವನು ನನ್ ಮಗ, ಖಂಡಿತ ಅವನಿಗೆ ಒಂದು ಒಳ್ಳೆ ನೌಕರಿ ಸಿಕ್ಕೇ ಸಿಗುತ್ತೆ. ಬಾ ಶಿವರುದ್ರ, ಬೆಳೆಯಲಿಂದ ಎಲ್ಲಿಗೆ ಹೋಗಿದ್ದೆ? ಸರಿಯಾಗಿ ಮನೆಯಲ್ಲಿ ಊಟನೇ ಮಾಡ್ತಾ ಇಲ್ಲಂತೆ. ಯಾಕಪ್ಪ, ಏನಾಯ್ತು ನಿನಗೆ? ಮಾವ, ಅದು ಅದು ನಿನ್ನ ನೋವು ಸಂಕಟ ಏನು ಅಂತ ನಮಗೂ ಗೊತ್ತಾಗುತ್ತಪ್ಪ. ಆದ್ರೆ ಏನ್ ಮಾಡೋದು, ಕವಿತಾಳ ಈ ಭೂಮಿಯ ಋಣ ಅಷ್ಟೇ ಬಂದಿತ್ತು ಅಂತ ಕಾಣುತ್ತೆ. ಹಾಗಂತ ನೀನ್ ಹೀಗೆ ಎಷ್ಟು ದಿವಸ ಅಂತ ಕೂತ್ಕೋತೀಯಪ್ಪ? ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳಿದು ಮರೆತು ಬಿಡಪ್ಪ, ಮರೆತು ಬಿಡು. ಅಮ್ಮ, ಮರೆಯುವ ನೋವಾಗಿದ್ದರೆ ಅದನ್ನು ಸುಲಭವಾಗಿ ಮರೆಯಬಹುದಾಗಿತ್ತಮ್ಮ. ಎದೆಯ ಆಳೆಯ ಮೇಲೆ ಬರೆದಿರುವ ಕವಿತೆ ಆಗಿದ್ದರೆ ಅದನ್ನು ಹರಿದು ಸುಟ್ಟಾಗಬಹುದಾಗಿತ್ತಮ್ಮ. ಅಮ್ಮ, ನನ್ನ ಎದೆಯ ಒಳಗೆ ಅಡಗಿರುವ ನನ್ನ ಕವಿತೆಗಳನ್ನು ನನ್ನಿಂದ ಕಳಿಸಲು ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ ಅಮ್ಮ. ಸಮಾಧಾನ ನೀ ಇಬ್ಬರು ಕೂಡಿ ಬಾಳುವುದು ಆ ದೇವರಿಗೆ ಇಷ್ಟ ಎಲ್ಲೆಂದು ಕಾಣಿಸ್ತದೆ. ಆದರೆ ನೀನು ಅವಳನ್ನು ಎಷ್ಟು ಪ್ರೀತಿಸಿದೆ ಎಂದು ಆ ದೇವರಿಗೆ ಗೊತ್ತಿಲ್ಲ ಎಂದು ಕಾಣಿಸ್ತದೆ. ಆದರೆ ಏನು ಮಾಡುವುದು, ಅವನ ನಡೆಸಿದಂತೆ ನಾವೆಲ್ಲ ನಡೆಯಬೇಕು. ಶಿವರುದ್ರ, ನಿನಗೆ ಎಷ್ಟು ನೋವಾಗ್ಬಿಡ್ಬೇಕಾದ್ರೆ ಇನ್ನು ಹೆತ್ತು ಹೊತ್ತು ಸಾಕಿ ಸಲುವಿದ ಆ ತಂದೆಗೆ ಎಷ್ಟಪ್ಪ ನೋವಾಗ್ತದೆ. ಆದ್ರೂ ಆ ನೋವನ್ನೆಲ್ಲ ಸಹಿಸಿಕೊಂಡು ಮತ್ತೆ ನಿನಗೆ ಸಮಾಧಾನ ಹೇಳ್ತಾ ಇರುವ ಆ ತಂದೆಯ ಮುಖವನ್ನು ನೋಡಪ್ಪ. ಮಾವ, ದಯವಿಟ್ಟು ನನ್ನ ಕ್ಷಮಿಸಿ ಬಿಡಿ ಮಾವ, ಕ್ಷಮಿಸಿ ಬಿಡಿ. ಅಮ್ಮ, ನನ್ನ ಕೈತಳ ಶೀಲಹರಣ ಮಾಡಿದ ಆ ಶೂಲಬೇಡಾರಂತ ಕಂಡು ಹಿಡ್ದು ಅವನ ಗುಂಡಿಗೆ ರೊಪ್ಪಿച്ച ರಕ್ತವನ್ನು ಕುಡಿದ ಅವನ ರುಂಡವನ್ನು ಚಟ್ಟಾಡಿ ನಿನ್ನ ಪಾದದಡಿಗೆ ಹಾಕದಿದ್ದರೆ ನಾನು ನಿನ್ನ ಮಗ ಶಿವರುದ್ರನೇ ಅಲ್ಲ. ಇದು ನಿನ್ನ ಪಾದದ ಮೇಲೆ ಆಣೆ. ಆ ದೇವರಲ್ಲಿ ಆಸೆಯನ್ನು ಇದ್ದಿರಪ್ಪ. ಅಮ್ಮ, ಅಮ್ಮ, ಈಗ ಬಂದೇನಪ್ಪ? ಅಲ್ಲಪ್ಪ, ಇವಳು ಯಾರು ಈ ಹುಡುಗಿ? ಮೋನಿಕಾ, ಇವರು ನಮ್ಮ ಅಮ್ಮ. ಅಮ್ಮ, ಆಶೀರ್ವಾದ ಮಾಡಮ್ಮ. ಹಾ ಮಾಮ, ನೀವು ಆಶೀರ್ವಾದ ಮಾಡಿ ಮಾಮ. ಇವರು ನಮ್ಮ ಸೋದರ ಮಾಮ. ಹಾ ಮಾಮ, ಆಶೀರ್ವಾದ ಮಾಡಿ ಮಾಮ. ದೇವರು 100 ವರ್ಷ ಚೆನ್ನಾಗಿ ಇರಲಿ. ಸಂದೀಪ, ಈಗಲಾದ್ರೂ ಹೇಳಪ್ಪ, ಅವಳು ಯಾರು ಅಂತ? ಅಮ್ಮ, ಹೇಳ್ತೇನಮ್ಮ. ಇವಳ ಹೆಸರು ಮೌನಿಕಾ ಅಂತ. ನಾವು ಒಂದೇ ಕಾಲೇಜಿನಲ್ಲಿ ಓದುತ್ತಿರುವಾಗ ಪರಿಚಯವಾಯಿತು. ಪರಿಚಯವು ಸ್ನೇಹವಾಗಿ ಪ್ರೀತಿಯಾಗಿ ತಿಳಿಯಿತು. ಅದೇ ಪ್ರೀತಿಗೆ ಶರಣಾಗಿ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಬಂದಿದ್ದೇವೆ. ಸಂದೀಪ, ಏನ ಹೇಳ್ತಾ ಇದ್ದೀರಾ?
ಹಂಗ ಒಂದ್ ಮಾತು ಹೇಳ್ದಾಗೆ ಇವಳನ್ನ ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ಲ ನನಗೆ. ಸಂದೀಪ, ಏನಪ್ಪ ಇದೆಲ್ಲ? ಯಾರಿವರು? ಹಾ ಹೇಳುತ್ತೇನೆ ಇರಮ್ಮ. ಮೊದಲು ನಿಮ್ಮ ಪರಿಚಯ ಮಾಡಿಸುತ್ತೇನೆ. ಹಾ ಮೌನಿಕಾ, ಇವನು ನನ್ನ ಸಹೋದರ ಶಿವರುದ್ರ ಅಂತ. ನಮಸ್ಕಾರ. ನಮಸ್ಕಾರ. ಸಂದೀಪ, ಏನಪ್ಪ ಇದೆಲ್ಲ? ನಾವೆಲ್ಲ ನಿನ್ನ ಪಾಲಿಗೆ ಸತ್ತು ಹೋಗಿದನಂದು ತಿಳಿದಿರುವೆಯ? ಅಣ್ಣ, ನಮಗೆ ತಿಳಿಸದಿದ್ದರೂ ಪರವಾಗಿಲ್ಲ. ಮನೆಯಲ್ಲಿ ಎತ್ತ ತಾಯಿ ಇದ್ದಾಳೆ, ಅವಳಿಗಾದರೂ ಒಂದು ಮಾತು ತಿಳಿಸಬೇಕೆಂಬ ತಿಳುವಳಿಕೆ ಕೂಡ ನಿನಗಿಲ್ಲ. ನೋಡಿ, ತಿಳಿದೇ ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ. ಅದಕ್ಕೋಸ್ಕರ ನಿಮ್ಮ ಮೇಲೆ ಕ್ಷಮೆ ಕೇಳುತ್ತಿದ್ದೇನೆ. ದಯವಿಟ್ಟು ನನ್ನರೆಲ್ಲರೂ ಕ್ಷಮಿಸಿಬಿಡಿ. ಮುಚ್ಚೋ ಬಾಯಿನ ಮನೆಗಾಳ. ಮಾಡೋ ತಪ್ಪು ಮಾಡಿ ಕ್ಷಮೆ ಮಾಡಿ ಕೊಟ್ಬಿಡಿ ಅಂತ ಕೇಳಿದ್ರೆ ಮಾಡಿರೋ ತಪ್ಪಿಲ್ಲ, ಸರಿ ಹೋಗುತ್ತೆ ಅಂತ ತಿಳ್ಕೊಂಡಿದ್ದೆ. ನೀನೊಬ್ಬ ವಿದ್ಯಾವಂತ ಬುದ್ಧಿವಂತ ಅಂತ ನಾನ್ ತಿಳ್ಕೊಂಡಿದ್ದಲ್ಲೋ. ಬೇಡ, ಒಂದು ಕ್ಷಣ ಈ ಮನೆ ನಿಂತ್ಕೋಬೇಡ. ಹೊರಟೋಗು ಈ ಮನೆಯಿಂದ. ಏನ್ ಸಂದೀಪ್, ನಮ್ಮಮ್ಮ ಹಾಗೆ ಹೀಗೆ ಅಂತ ಏನೇನೋ ಬಡಾಯಿ ಕಚ್ಕೊಂಡು ಇವಾಗ ನೋಡಿದ್ರೆ ನಿನ್ನನ್ನೇ ಮನೆ ಬಿಟ್ಟು ಹೊರಟು ಹೋಗುವಂತ ಇದ್ದಾರೆ. ಇವರೇನ ನಿಮ್ಮಮ್ಮ? ಅಂದರೇನಮ್ಮ ನಿನ್ನ ಮಾತಿನ ಅರ್ಥ? ನೀವು ಏನೇ ತಪ್ಪು ಮಾಡಿದರೂ ಅದನ್ನ ಕ್ಷಮಿಸಿ ನಿಮಗೆ ಆರ್ತಿ ಎತ್ತಿ ಬರಮಾಡಿಕೊಳ್ಳಬೇಕಾಯ್ತ? ಏನಮ್ಮ, ನಿನಗೆ ಇಷ್ಟಾದ್ರೂ ಬುದ್ಧಿ ಬೇಡವಾ? ಏನು ಎಂತದೆಂದು ತಿಳಿಯದಾಗೆ ಈಗ ಅವನನ್ನು ಮದುವೆ ಮಾಡಿಕೊಂಡು ಬಂದಿರುವೆಯಲ್ಲ, ಅಲ್ಲಿ ನಿನ್ನ ತಂದೆ ತಾಯಿ ಅದು ಎಷ್ಟು ನೊಂದುಕೊಂಡಿದ್ದಾರೆಂದು ವಿಚಾರ ಮಾಡಿದೆಯೇನಮ್ಮ? ಮಾವ, ಇವಳೇನು ನಮ್ಮ ಹಾಗೆ ಬಡತನ ಮನೆಯಿಂದ ಬಂದವಳಲ್ಲ. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿ ಬಂದವಳು. ಮನೆಗೆ ಬಂದವರಿಗೆ ಮರ್ಯಾದೆ ಕೊಡುವುದನ್ನು ಕಳೆದುಕೊಳ್ಳಿ. ಅಣ್ಣ, ನೀನೇನು ಮನುಷ್ಯನೋ ಇಲ್ಲ ಮೃಗ? ಸಿರಿತನಕ್ಕೆ ಶರಣಾಗಿ ಮಾರು ಹೋಗೋ ನಿನ್ನ ಈ ಗುಲಾಮಗಿರಿಗೆ ನಾವು ಕೊಡುವ ಮರ್ಯಾದೆನೇ ಚಂದ ತಿಳಿದು. ನೀನು ಮಾಡಿರುವ ಈ ಕೃತ್ಯಕ್ಕೆ ನಿನ್ನ ಕುತ್ತಿಗೆಗೆ ಕೈ ಹಾಕಿ ಹೊರಗೆ ಅಟ್ಟಬೇಕಾಗಿತ್ತು. ಮುಚ್ಚುವಯ ಇಲ್ಲಕ್ಕೆ ನನಗೆ ಬುಟ್ಟಿ ಹೇಳುವಂತ ದೊಡ್ಡವನಾಗಿ ಬಿಟ್ಟೆಯ? ನೀನು ಕವಿತಳನ್ನು ಪ್ರೀತಿಸಿ ಮದುವೆಯಾಗುವುದಕ್ಕೆ ನಾವೆಲ್ಲರೂ ಸೇರಿ ನಿನಗೆ ಅನುಮತಿ ಕೊಡಲಿಲ್ಲ. ಹಾಗಂತ ನಾನೇನು ನಿನ್ನ ಹಾಗೆ ಯಾರಿಗೂ ತಿಳಿಸದೆ ಮನೆಗೆ ಮದುವೆ ಮಾಡಿಕೊಂಡು ಬರ್ತಿರಲ್ಲ. ಅದು ಮೇಲಾಗಿ ನೀನು ಪ್ರೀತಿ ಮಾಡುವುದು ತಪ್ಪಂತೂ ನಾನು ಹೇಳುತ್ತಿಲ್ಲ. ಯಾರಿಗೂ ತಿಳಿಸದೆ ಮದುವೆ ಮಾಡಿಕೊಂಡು ಬಂದಿರುವ ನೋಡು, ಅದು ನೀನು ಮಾಡಿರೋ ತಪ್ಪು. ಅದು ದೊಡ್ಡ ತಪ್ಪು. ಅಂದರೆ ನಿನ್ನ ಪ್ರೀತಿ ನಿನಗೆ ಸಿಗಲಿಲ್ಲ, ನನ್ನ ಪ್ರೀತಿಗೆ ಮಣ್ಣು ಹಾಕುತ್ತಿರುವೆಯಾ? ನೀನೇನು ಮನುಷ್ಯನೋ ಇಲ್ಲ ರಾಕ್ಷಸನೋ? ನಾವೆಲ್ಲ ಕವಿತಳದ ಕಳೆದುಕೊಂಡ ದುಃಖದಲ್ಲಿರ್ಬೇಕಾದ್ರೆ ಇವಳನ್ನ ಮದುವೆ ಮಾಡ್ಕೊಂಡು ಬಂದು ನಮ್ಗೆ ಬುದ್ಧಿ ಹೇಳ್ತಾ ಇದೆಯಲ್ಲೋ. ಅಮ್ಮ, ನಾನೇನು ಚಿಕ್ಕ ಮಗ ಅಲ್ಲ. ಎಲ್ಲವನ್ನು ನಿನ್ನನ್ನೇ ಕೇಳಬೇಕೆಂಬ ಕಾನೂನು ಏನೂ ಇಲ್ಲ. ನನಗೂ ವಯಸ್ಸಾಗಿದೆ. ಮದುವೆ ಎನ್ನುವುದು ನನ್ನ ಹಕ್ಕು. ನನಗೆ ಯಾರ ಅನುಮತಿನೂ ಬೇಕಾಗಿಲ್ಲ. ಅಕ್ಕ, ಮದುವೆಯಾಗಿ ಇನ್ನು 3 ದಿವಸ ಆಗಿಲ್ಲ, ಆಗ್ಲೇ ಹೆಂಡತಿಯ ಗುಲಾಮನಾಗಿ ಹೆತ್ತ ತಾಯಿಗೆ ಅಲ್ಲಿಗಳು ಮಾತಾಡ್ತಾ ಇದೀಯ. ನೀನು ನನ್ನ ಮಗ ಏನೋ? ಅಮ್ಮ, ಪ್ರತಿ ಮಾತಿಗೂ ನಾನು ಎತ್ತ ಮಗ ಎತ್ತ ಹೇಳ್ತಿರಲ್ಲ. ಈ ಜಗತ್ತಿನಲ್ಲಿ ನೀನು ಬೆಳೆತಿರುವ ಮಗ ನನ್ನನ್ನೇನು ಎತ್ತಬೇಕೆಂದು ಎತ್ತಿಲ್ಲ. ಏನು ನಿನ್ನ ಸುಖಕ್ಕೋಸ್ಕರ ಹುಟ್ಟಿದ್ದೇನೆ ಅಷ್ಟೇ. ಅಕ್ಕ ಬಿಡಕ್ಕ, ದಯವಿಟ್ಟು ನನ್ನ ಮಾತನ್ನು
ಮಾತನ್ನು ಕೇಳು. ಸಾರ್ಥಕವಾಯ್ತಪ್ಪ. ನಿನ್ನನ್ನು ಹೆತ್ತಿದಕ್ಕೆ ನನ್ನ ಜನ್ಮ ಸಾರ್ಥಕವಾಯ್ತು. ಬಡ ನನ್ನ ಮಗು ಹುಟ್ಟಿದಾಗ ನಾನು ಎದೆ ಹಾಲು ಕುಡಿಬೇಕಾದ್ರೆ ನನಗೆ ಒದಿತಾ ಇದ್ದ. ಆಗ ನನ್ನ ಮಗು ಉಳಿತಲ್ಲ ಅಂತ ಸಂತೋಷ ಪಡ್ತಾ ಇದ್ದೆ. ಇನ್ನು ದೊಡ್ಡನಾದ್ಮೇಲೂ ಕೂಡ ಈ ರೀತಿ ನನಗೆ ಒದಿತಾರೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಸಮಾಧಾನ ಮಾಡಿಕೋ ಅಕ್ಕ, ಸ್ವಲ್ಪ ಸಮಾಧಾನ ಮಾಡಿಕೋ. ಮಕ್ಕಳಂದ ಮೇಲೆ ತಪ್ಪು ಮಾಡುವುದು ಸಹಜ. ಅದನ್ನು ನಾವು ಹಿರಿಯರಾದ ನಾವು ತಿದ್ದಿ ನಡೆಯುವುದೇ ನಮ್ಮ ಕರ್ತವ್ಯ. ನೋಡಿ, ಇದರಲ್ಲಿ ಸಂದೀಪನ ತಪ್ಪೇನೂ ಇಲ್ಲ. ತಪ್ಪೆಲ್ಲ ನಂತೆ. ಈ ನಿಮ್ಮ ತುಂಬಿದ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬಂದವಳೆ ನಾನು. ನನ್ನಿಂದಾಗಿ ಈ ಮನೆ ಹಿಡಿಯೋದು ಬೇಡ. ನಾನು ಮಾಡಿದ ತಪ್ಪಿಗಾಗಿ ನಾನು ಶಿಕ್ಷೆ ಅನುಭವಿಸ್ತೀನಿ. ಮೌನಿಕಾ, ಏನು ಹೇಳ್ತಿರೋದೆ ನೀನು? ನಿನಗೇನಾದರೂ ತಲೆ ಕೆಟ್ಟಿದೆಯಾ? ಇಲ್ಲ ಸಂದೀಪ್, ನಿನ್ನ ತಾಯಿಗೆ ಮೋಸ ಮಾಡಿ ನಾವಿಬ್ರು ಚೆನ್ನಾಗಿರೋದಕ್ಕೆ ನನಗೆ ಇಷ್ಟವಿಲ್ಲ. ಅದಕ್ಕೆ ನಾನು ಮಾಡಿದ ತಪ್ಪಿಗಾಗಿ ನಾನೇ ಶಿಕ್ಷೆ ಅನುಭವಿಸ್ತೀನಿ. ಸಂದೀಪ್, ದಯವಿಟ್ಟು ನನ್ನೆಲ್ಲ ಕ್ಷಮಿಸು ಸಂದೀಪ್, ಕ್ಷಮಿಸು. ಹಾ, ತೆಗೆದುಕೋ. ನೀನು ಕಟ್ಟಿರೋ ಈ ತಾಳಿಯಲ್ಲ, ಇನ್ನು ಮುಂದೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಾನು ಬರ್ತೀನಿ. ಸ್ವಲ್ಪ ನಿಂತ್ಕೊಳ್ಳಮ್ಮ. ಬಾ ಮಹಿಗೆ ಶುದ್ಧ ಹೋಗಪ್ಪ, ಒಳಗಡೆ ಹೋಗಿ ಅಕ್ಷತೆ ತೆಗೆದುಕೊಂಡು ಬಾ. ನೋಡಮ್ಮ, ಆಯ್ತಮ್ಮ, ತರ್ತೇನೆ. ತಾಳಿ ಬೇಕೆಂದಾಗ ಹಾಕೊಡೋದಕ್ಕೆ, ಬೇಡ ಅಂದಾಗ ಬಿಸಾಕೋದಕ್ಕೆ ಅದೇನೋ ಆಟ ಆಡೋ ವಸ್ತು ಅಲ್ಲ. ಒಂದು ಸಲ ಹೆಣ್ಣಿನ ಕೊರಳಿಗೆ ತಾಳಿ ಬಿತ್ತು ಅಂದ್ರೆ ಜೀವನ ಪೂರ್ತಿ ಅದನ್ನ ತೆಗೆಯೋ ಹಕ್ಕು ಅವಳಿಗಿಲ್ಲ. ಯಾರೇ ಒಪ್ಲಿ ಯಾರೇ ಬಿಡ್ಲಿ, ಅದನ್ನ ಮಾತ್ರ ಕೊರಳಿಂದ ತೆಗಿಬಾರ್ದು. ತಿಳಿತೆ? ಇದು ನಾನೊಂದು ಹೆಣ್ಣಾಗಿ ನಿನಗೆ ಹೇಳ್ತಾ ಇದ್ದೀನಿ. ಅಮ್ಮ, ತೆಗೆದುಕೊಳ್ಳಮ್ಮ ಅಕ್ಷತೆಯನ್ನ. ಬಿಡು ರಮೇಶ. ಮದುವೆ ಮಾಡ್ಕೊಳ್ಳೋಷ್ಟು ವಯಸ್ಸಾಯ್ತು, ಇನ್ನು ಬುದ್ಧಿ ಬರ್ಲಿಲ್ಲ ನಿನ್ಗೆ. ಕಟ್ಟು, ಅವಳ ಕೊರಳಿಗೆ ಬಂದು ತಾಳಿ ಕಟ್ಟು. ಅಮ್ಮ, ಆ ಕಟ್ಟು ಸಂದೀಪ, ಕಟ್ಟು. ಹೇಳ್ದೆ ಕಟ್ಕೊಂಡ್ ಬಂದಿದ್ದೆ, ಮತ್ತೆ ಅಮ್ಮ ಅಂತೆ. ಇದು ಮದುವೆ. ಈ ಮುಂದೆ ನೀನೇ ನನ್ನ ಮುದ್ದಿನ ಸೊಸೆ. ನಮಸ್ಕಾರ ಮಾಡು, ಆಶೀರ್ವಾದ ಮಾಡ್ತೀನಿ. 100 ವರ್ಷ ಸುಖ ಆಗ್ತದೆ. ಮಾಮ, ನೀವು ಆಶೀರ್ವಾದ ಮಾಡಿ ಮಾಮ. 100 ವರ್ಷ ಚೆನ್ನಾಗಿ ಬಾಳ್ಯಪ್ಪ. ಹಾ, ಶಿವರುದ್ರ, ಕೋಪದಲ್ಲಿ ಏನೇನೋ ನಿನಗೆ ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ಛೇ, ಹೋಗಲಿ ಬಿಡಣ್ಣ. ಅಮ್ಮನೇ ನಿಮ್ಮಿಬ್ಬರನ್ನು ಕ್ಷಮಿಸಿರುವಾಗ ನಾನೇನು ಮಹಾ. ನೋಡಮ್ಮ ಮೋನಿಕಾ, ನೀವಿಬ್ರು ಒಳಗಡೆ ಹೋಗಿ ಊಟ ಮಾಡಿ, ನಾನು ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬರ್ತೀನಿ. ರಾಮಣ್ಣ, ನಡೆ ಆಸ್ಪತ್ರೆಗೆ ಹೋಗೋಣ. ಅಮ್ಮ, ಆಯ್ತು ನಡಿಯಕ್ಕ, ಹೋಗೋಣ. ಅಮ್ಮ, ಸ್ವಲ್ಪ ಪಂಚಾಯತಿಯಲ್ಲಿ ಕೆಲಸ ಇದೆ, ನಾನು ಹೋಗಿ ಬರ್ತೇನಮ್ಮ. ಆಯ್ತಪ್ಪ, ಬಂದ್ಮೇಲೆ ನೀನು ಊಟ ಮಾಡು. ನಡೆ ರಾಮಣ್ಣ, ಹೋಗೋಣ. ಮೌನಿಕಾ, ನಾನೇ ಹೇಳಲಿಲ್ಲವೇ ನಮ್ಮಮ್ಮ ಎಷ್ಟು ಬೇಗ ನಮ್ಮ ಮೇಲಿಗೆ ಒಪ್ಪಿಗೆ ಬಿಡ್ತಾಳ ಅಂತ. ಅಯ್ಯೋ ಪೆದ್ದು, ಓದಿದ್ದೀಯ, ಸ್ವಲ್ಪ ಬುದ್ಧಿ ಬೇಡ ನಿನಗೆ? ಯಾಕೆ ಮೌನಿಕಾ, ಏನಾಯ್ತು? ಅದು ನಿಮ್ಮಮ್ಮ ಒಪ್ಕೊಂಡಿರೋದಲ್ಲ ಸಂದೀಪ್, ನಾನು ಒಪ್ಪೋ ಹಾಗೆ ಮಾಡಿದ್ದು. ಮೌನಿಕಾ, ಏನು ಹೇಳುತ್ತೀರ ನೀನು? ಹೌದು ಕಣೋ ಪೆದ್ದು, ಅವರು ನಮ್ಮ ದಾರಿಗೆ ಬರೋದಿಲ್ಲವೆಂದು ತಿಳಿದು ನಾನೇ ಅವರ ದಾರಿಗೆ ಹೋಗಿ ಅವರನ್ನ ನಮ್ಮ ದಾರಿಗೆ ಕೈ ತಂದೆ. ಅದಕ್ಕೆ ನಾನು
ತೆಗೆದು ನಾಟಕ ಮಾಡಿದ್ದೆವು. ಹೇಗಿದೆ ಈ ಮೋನಿಕಳ ಬ್ರೈನ್? ಶಬಾಷ್ ಮೌನಿಕಾ, ಶಬಾಷ್. ಇನ್ನು ಎಂತ ವಿಚಾರಗಳು ತುಂಬಿಕೊಂಡಿರುವೆ ಆ ನಿನ್ನ ತಲೆಯಲ್ಲಿ? ಮತ್ತೆ ಈ ಹೆಣ್ಣು ಹುಲಿಯ ಜೊತೆ ಸಹವಾಸ ಮಾಡಿದ್ದೀಯ. ಹಸಿದು ಹುಲ್ಲು ತಿನ್ನೋದನ್ನ ಬಿಟ್ಟು ಬೇಟೆಯಾಡಿ ಮಾಂಸ ತಿನ್ನೋದನ್ನ ಕಲಿ. ಆಯ್ತು ಮಹಾರಾಣಿ, ಈಗ ಹಸಿದುಕೊಂಡ ಬಂದ ಈ ಗಂಡು ಹುಲಿಗೆ ಮನಬಿಚ್ಚಿ ಖುಷಿಯಿಂದ ಏನಾದ್ರು ಕೊಡೆಯೋ ಅದನ್ನು ಕಿತ್ತು ತಿನ್ನಬೇಕೆ? ಇದಕ್ಕೇನು ಕಮ್ಮಿ ಇಲ್ಲ. ತೋರಿಸ್ಬಿಡ್ತೀರಾ ನಿಮ್ಮ ಗಂಡಸರ ಬುದ್ಧಿ? ಬಾರೇ ನನ್ನ ಸ್ವರ್ಗದ ಸಂಗಾತಿ, ತೋರಿಸುವೆ ನಿನಗೆ ಸ್ವರ್ಗದ ರಾಜ. ಕ್ಷೀರಾಭಿಷೇಕ ಬಾಲ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಲ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಹೃದಯ ರಾಜ್ಯದ ನಿನಗೆ ಪಟ್ಟಾಭಿಷೇಕ, ನನ್ನ ಪ್ರೀತಿ ರಾಜ ನಿನಗೆ ಪ್ರೇಮಾಭಿಷೇಕ. ನನ್ನ ಸಿರೆ ಮೈಕ ಪುಷ್ಪ, ನನ್ನೊಲವೇ ನಿನಗೆ ಧೂಪ. ತಿರುಮಲೆ ದಿವ್ಯ ಆರತಿ, ಕುಡಿನೋಟ ನಂದಾದೀಪ. ಈಗ ಯಮುನಾ ತೀರ ನಾನೇ ಶ್ಯಾಮ ನೀನೇ ರಾಧಿಕಾ. ನನ್ನ ಪ್ರೀತಿ ದೇವ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ಅರ್ಚನೆಗಳಿಗೆ ಕುಂಕುಮ ಬೇಡುತ್ತ ಪ್ರೇಮ ಸಂಗಮ, ಪೂಜೆಗೆ ತಂದೆ ಅರಿಸಿನ ನಿನ್ನೊಡುಗೆ ಪ್ರೇಮದಾನ. ತಂದಿನ ಮೂರು ಗಂಟನು ಬಿಡಿಸದ ದಿವ್ಯ ಮಂಟನು, ಪಾವನಾಯಿ ಬಂಧನಾಯದು ತುಂಬ ನಿನ್ನ ಧ್ಯಾನ. ಗೆಳತಿ ಈಗ ಮನಸ್ಸು ಮನಸ್ಸು ಬೆರೆತು ಮಿಡಿದ ರಾಗ ಮಾಲಿಕ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಹೃದಯ ರಾಜ್ಯದ ನಿನಗೆ ಪಟ್ಟಾಭಿಷೇಕ, ನನ್ನ ಪ್ರೀತಿ ರಾಜ ನಿನಗೆ ಪ್ರೇಮಾಭಿಷೇಕ.
ಪಾದಿಗೆ ಕ್ಷೀರಾಭಿಷೇಕ ಗಾನ ಸಂಗಾತ ನಿನಗೆ ಪ್ರೇಮಾಭಿಷೇಕ ನನ್ನ ಸಿರೆ ಮಂದ ಪುಷ್ಪ ನಂದನವೇ ನಿನಗೆ ಧೂಪ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ